ಬಾಳು ಬೆಳಗುಂದಿ ಮತ್ತು ಮಾಲಾಶ್ರೀ ಅವರು ಈ ವಾರ ತುಂಬ ಚೆನ್ನಾಗಿ ಹಬ್ಬವನ್ನು ಆಚರಿಸಿದ್ದಾರೆ. ಹೌದು, ದೀಪಾವಳಿ ಹಬ್ಬದ ಪ್ರಯುಕ್ತ ಮನೆಯಲ್ಲಿ ತುಂಬ ಚೆನ್ನಾಗಿ ಬಾಳು ಬೆಳಗುಂದಿ ಅವರು ಕೂಡ ಫ್ಯಾಮಿಲಿಯೊಟ್ಟಿಗೆ ಸಮಯವನ್ನು ಕಳೆದಿದ್ದಾರೆ. ಈ ವೀಕೆಂಡ್ನಲ್ಲೂ ಕೂಡ ಅಷ್ಟೇ ಮನೆಯವರಿಗೆ ಹೆಚ್ಚಾಗಿ ಸಮಯವನ್ನು ಕೊಟ್ಟು ಮನೆಯಲ್ಲೇ ರೆಸ್ಟ್ ಸಹ ಮಾಡಿದ್ದಾರೆ, ಮಗನೊಟ್ಟಿಗೆ ಸಮಯವನ್ನು ಸಹ ಕಳೆದಿದ್ದಾರೆ. ಬಾಳು ಬೆಳಗುಂದಿ ರಸಮಂಜರಿ ಕಾರ್ಯಕ್ರಮ ಅಂತೆಲ್ಲ ತುಂಬಾ ಬ್ಯುಸಿ ಆಗಿಬಿಟ್ಟಿರ್ತಾರೆ, ಹೊರಗಡೆ ಕಾರ್ಯಕ್ರಮ ಕೊಡೋದೇ ಜಾಸ್ತಿ ಆಗಿರುತ್ತೆ. ಜೊತೆಗೆ ಸಿನಿಮಾದಲ್ಲಿ ಆಡೋಕ್ಕೂ ಕೂಡ ಅವಕಾಶವೂ ಕೂಡ ಸಿಗ್ತಾ ಇದೆ. ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಅವರು ಕಂಪ್ಲೀಟ್ ಆಗಿ ಸೆಲೆಕ್ಟ್ ಮಾಡಿಕೊಂಡು ಒಂದು ಸಾಹಿತ್ಯವನ್ನು ಸಹ ಬರೆದು ಅವರೇ ಆಡ್ತಾ ಇದ್ದಾರೆ. ಕಂಪ್ಲೀಟ್ ಬ್ಯುಸಿ ಆಗಿರುವಂಥ ಬಾಳು ಬೆಳಗುಂದಿ ಅವರು ಮಾಲಾಶ್ರೀ ಮತ್ತು ಮಗನೊಟ್ಟಿಗೆ ಮನೆಯಲ್ಲಿ ಸಮಯವನ್ನು ಕಳೆದು ಒಂದು ದೀಪಾವಳಿ ಹಬ್ಬದ ಪ್ರಯುಕ್ತ ಮನೆಯಲ್ಲಿ ವಾಹನಗಳಿಗೆ ಪೂಜೆ, ಕುರಿಗಳಿಗೆ ಪೂಜೆ, ಜಾಗ ಮತ್ತು ಜಮೀನಿಗೆ ಪೂಜೆಯನ್ನು ಸಹ ಮಾಡ್ತಾರೆ. ಸೂಪರಾಗಿ ಹಬ್ಬದ ಅಡುಗೆಯನ್ನು ಕೂಡ ಸವಿಯುತ್ತಾರೆ. ಹೌದು, ಮಾಲಾಶ್ರೀ ಅವರೇ ಬಡಿಸಿದಂಥ ಒಂದು ಊಟವನ್ನು ಸಹ ಮಾಡ್ತಾರೆ. ಈ ವೀಕೆಂಡ್ ಕಂಪ್ಲೀಟ್ ಫ್ಯಾಮಿಲಿಯ ಜೊತೆ ಸಮಯವನ್ನು ಕಳೆಯುತ್ತಾ ಎಂಜಾಯ್ ಮಾಡ್ತಾ ಇದ್ದಾರೆ, ರೆಸ್ಟ್ ಮಾಡ್ತಾ ಇದ್ದಾರೆ ಬಾಳು ಬೆಳಗುಂದಿ. ನಿಮಗೂ ಕೂಡ ಇಷ್ಟನಾ ಬಾಳು ಬೆಳಗುಂದಿಯ ಕುಟುಂಬ? ತುಂಬ ಜನರು ಕೂಡ ಅಷ್ಟೇ ಬಾಳು ಬೆಳಗುಂದಿ ಹಾಡುಗಳನ್ನು ನೋಡ್ತಾ ಇರ್ತಾರೆ, ಸಪೋರ್ಟ್ ಮಾಡ್ತಾರೆ, ಒಳ್ಳೊಳ್ಳೆ ಸಾಂಗ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮೊನ್ನೆಯಷ್ಟೇ ಸಾಂಗ್ ಕೂಡ ರಿಲೀಸ್ ಮಾಡೋದು, ಅದು ಕೂಡ ಸೂಪರ್ ಡೂಪರ್ ಹಿಟ್ ಆಗಿದೆ. ಮುಂದೆ ಕೂಡ ಒಳ್ಳೊಳ್ಳೆ ವಿಡಿಯೋ ಸಾಂಗ್ಗಳನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಸಾಹಿತ್ಯ ಅವರೇ ಆಗಿರುತ್ತೆ, ಮ್ಯೂಸಿಕ್ ಆಗಿರೋದು ಎಲ್ಲವೂ ಕೂಡ ಕಂಪ್ಲೀಟ್ ಬ್ಯುಸಿ, ಕಂಪ್ಲೀಟ್ ಪ್ಯಾಕೇಜ್ ಬಾಳು ಬೆಳಗುಂದಿ ಅವರಲ್ಲಿ ಸಿಗುತ್ತೆ. ಎಲ್ಲರಿಗೂ ಕೂಡ ಇಷ್ಟ. ಉತ್ತರ ಕರ್ನಾಟಕ ಭಾಗ ಮಾತ್ರವಲ್ಲದೆ ಬೇರೆ ಬೇರೆ ಭಾಗದವರು ಕೂಡ ಬಾಳು ಬೆಳಗುಂದಿ ಅವರನ್ನ ಇಷ್ಟಪಡ್ತಾರೆ, ಮೆಚ್ಕೊಂಡಿದ್ದಾರೆ, ಸಪೋರ್ಟ್ ಸಹ ಮಾಡ್ತಾ ಇದ್ದಾರೆ.